ಮೊದಲನೇದಾಗಿ ಈ ಒಂದು ಪ್ರೆಸ್ ಕಾನ್ಫರೆನ್ಸ್ನ ಉದ್ದೇಶ ನಿಮ್ಗೆ ಈಗಾಗಲೇ ನಮ್ಮ ಮಾಧ್ಯಮದ ವಿಭಾಗದಿಂದ ದೊರಕಿದೆ. ನನಗೆ ಒಂದು ತುಂಬ ಸಮಸ್ಯೆ ಅಂದರೆ ಇಂಥ ಒಂದು ಪ್ರೆಸ್ ಕಾನ್ಫರೆನ್ಸ್ ಮಾಡಬೇಕಾ ಅನ್ನೋ ಒಂದು ದುಃಖ ಆಗುವಂಥ ಪರಿಸ್ಥಿತಿಲಿದ್ದೀವಿ ನಾವು. ಯಾಕಂದರೆ ಯಾವುದೇ ಒಂದು ಪಕ್ಷದ ವಕ್ತಾರರಾಗಿ ಮಹಿಳಾ ಹೋರಾಟಗಾರರಾಗಿ ಈ ಥರ ಒಂದು ಪ್ರೆಸ್ ಕಾನ್ಫರೆನ್ಸ್ ಮಾಡೋದು ನಮಗೆ ಒಂದು ದುಃಖ ತರುವಂಥ ಸಂಗತಿ. ನೀವೆಲ್ಲ ನೋಡ್ತಾ ಇದ್ರೆ ಸುಮಾರು ಒಂದು 10-15 ದಿನಗಳಿಂದ ಯಾವ ಥರ ಒಂದು ಕರ್ನಾಟಕದಲ್ಲಿ ಒಂದು ವಿಚಿತ್ರವಾದಂಥ ವಿಡಿಯೋಗಳ ಒಂದು ಹೊಳೆನೆ ಹರಿತಾ ಇದೆ. ಕರ್ನಾಟಕಕ್ಕೆ ಹೆಸರಿಗೆ ಧಕ್ಕೆ ಬರುವಂಥ ಒಂದು ಕೆಲಸನೂ ಆಗಿದೆ. ಮೊದಲನೇದಾಗಿ ನನ್ನ ಒಂದು ಓಪನಿಂಗ್ ಸ್ಟೇಟ್ಮೆಂಟು ನಾನು ನಿಮಗೆಲ್ಲ ಹೇಳಲಿಕ್ಕೆ ಬಯಸ್ತೇನೆ. ನಾವು 50% ಮಹಿಳೆಯರಿದ್ದೀವಿ ಈ ದೇಶದಲ್ಲಿ. ಈ ದೇಶದ ನಿರ್ಮಾಣದ ಕೆಲಸದಲ್ಲಿ ನಮ್ಮ ಭಾಗನೂ ಸಹ ಇದೆ. ಈ ನಮ್ಮ ಕಾಂಟ್ರಿಬ್ಯೂಷನ್ 50% ಈ ದೇಶದ ಪ್ರಗತಿಯಲ್ಲಿದೆ. ಆದರೆ ಯಾಕೋ ಇವತ್ತು ಏನೇನು ಘಟನೆಗಳು ನಡೀತಾ ಇದೆ, ಅದು ಎಲೆಕ್ಷನ್ ಸಂದರ್ಭದಲ್ಲಿ ಮತ್ತು ಈ ಥರ ಒಂದು ಘಟನೆಗಳು ನೋಡಿ ನಾವೆಲ್ಲೋ ಒಂದು ಸೆಕೆಂಡ್ ಕ್ಲಾಸ್ ಸಿಟಿಸನ್ಸ್ ಥರ ನಮಗೆ ಒಂದು ಅನಿಸ್ತಾ ಇದೆ. ನಮ್ಗೆ ಯಾವ ಥರ ಇವರು ಪೊಲಿಟಿಕಲಿ ನಮ್ಮನ್ನು ಬಳಕೆ ಮಾಡ್ಕೊಳ್ತಾ ಇದ್ದಾರೆ, ಮಹಿಳೆಯರ ವಿಚಾರವಾಗಿ ಯಾವ ಥರ ಒಂದು ಕೀಳಮಟ್ಟದ ಒಂದು ರಾಜಕೀಯ ಮಾಡ್ತಾರೆ, ಕೀಳಮಟ್ಟದ ಸ್ಟೇಟ್ಮೆಂಟ್ಸ್ ಮಾಡ್ತಾರೆ, ನಮ್ಮನ್ನ ಯಾವ ಥರ ಇವರು ವಿಶ್ಲೇಷಣೆ ಮಾಡ್ತಾ ಇದ್ದಾರೆ ಅನ್ನೋದನ್ನ ನೋಡಿ ನಮಗೆ ಬಹಳ ಬೇಸರ ಆಗಿದೆ. ನಾವೊಂದು ಸೆಕೆಂಡ್ ಕ್ಲಾಸ್ ಸಿಟಿಸನ್ಸ್ ಅಂತ ನಿಜವಾಗ್ಲೂ ಒಂದು ಬೇಸರ ಆಗುವಂಥ ಸಂಗತಿ. ಇವತ್ತು ಏನು ನಂಬರ್ಸ್ ನಾನು ಹೇಳಬೇಕು ಅಂದ್ಕೊಂಡಿದ್ದೀನಿ ಅಂದರೆ NCRB ರಿಪೋರ್ಟ್ ಪ್ರಕಾರ ಈ 2021ನಲ್ಲಿ ಸುಮಾರು 4,75,000 ಮಹಿಳೆಯರ ನಾಪತ್ತೆ ಆಗಿದೆ, ಕಾಣೆಯಾಗಿದ್ದಾರೆ. ಇದು ನನ್ನ ನಂಬರ್ಸ್ ಅಲ್ಲ, ಇದು ಕೇಂದ್ರ ಸರ್ಕಾರದ ನಂಬರ್ಸು. ಸುಮಾರು 40,000 ಹೆಣ್ಮಕ್ಳು ಮಿಸ್ಸಿಂಗ್ ಇದ್ದಾರೆ. ಮಹಿಳೆಯರ ಮೇಲೆ ದೌರ್ಜನ್ಯ ಮತ್ತು ಕ್ರೈಮ್ಸು more than 5 to 7% ರೈಸ್ ಆಗಿದೆ. ಅದು ನ್ಯಾಷನಲ್ಲಿನೂ ರೈಸ್ ಆಗಿದೆ ಮತ್ತು ಸ್ಟೇಟ್ ಲೆವೆಲ್ನಲ್ಲಿನೂ ಸಹ ರೈಸ್ ಆಗಿದೆ. ಸೊ ಇಂಥ ಒಂದು ಸಂದರ್ಭದಲ್ಲಿ ಯಾವ ರಾಜಕಾರಣಿಗಳು ಯಾರು ಅಧಿಕಾರದಲ್ಲಿದ್ದಾರೋ ಅವರು ಸೌಜನ್ಯತೆ ತೋರಿಸೋ ಬದಲು ನಮ್ಮನ್ನ ಇನ್ನೂ ಹೆಚ್ಚಾಗಿ ಟಾರ್ಗೆಟ್ ಮಾಡುವಂಥ, ನಮ್ಮನ್ನ ಅಂದ ತಕ್ಷಣ ಕಾಂಗ್ರೆಸ್ ಅಂತ ತಿಳ್ಕೊಂಬಿಡಿ, ನಾವು ಮಹಿಳೆಯರಾಗಿ ಮಾತಾಡ್ತಾ ಇದ್ದೀವಿ, ಮಹಿಳೆಯರನ್ನ ಟಾರ್ಗೆಟ್ ಮಾಡುವಂಥ ಒಂದು ಪರಿಸ್ಥಿತಿ ಬಂದಿದೆ. ನೀವು ನೋಡ್ತಾ ಇದ್ರೆ ಯಾವ ಥರ ನಮ್ಮ ಪ್ರಧಾನಮಂತ್ರಿಗಳಾದಂಥ ಮೋದಿಯವರು ಒಂದು ಕಡೆ ಹೇಳ್ತಾರೆ ಹೆಣ್ಮಕ್ಕಳ ಮಾಂಗಲ್ಯವನ್ನು ಕಲಿಸ್ಕೊಳ್ಳುವ ಕೆಲಸ ಆಗತ್ತೆ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದರೆ. ಇನ್ನೊಂದು ಕಡೆ ಹೇಳ್ತಾರೆ ನಾವು ಬರೀ ಗ್ಯಾರಂಟಿಗಳು ಕೊಟ್ಟಿದ್ದಕ್ಕೆ ನಮ್ಮ ಕುಮಾರಸ್ವಾಮಿ ಅವರು ಯಾರೋ ಒಂದು ಈ ರಾಜ್ಯದ ಮುಖ್ಯಮಂತ್ರಿ ಆಗಿದ್ರು, ಒಂದು ಉನ್ನತ ಸ್ಥಾನದಲ್ಲಿದ್ರು, ಜವಾಬ್ದಾರಿ ಸ್ಥಾನದಲ್ಲಿದ್ರು, ತೆನೆ ಹೊತ್ತ ಮಹಿಳೆಯ ಪಕ್ಷದವರಾಗಿದ್ದಾರೆ. ಹೆಣ್ಮಕ್ಳು ಗ್ಯಾರಂಟಿ ತಗೊಂಡು ದಾರಿ ತಪ್ಪುವಂಥ ನಿಟ್ಟಿನಲ್ಲಿ ಹೋಗ್ತಾ ಇದೆ ಅಂತ ಹೇಳ್ತಾರೆ. ಮತ್ತು ನಮ್ಮ ಯಡಿಯೂರಪ್ಪನವರ ಮಗನಾದ ವಿಜಯೇಂದ್ರನವರು ಅವರು ರಾಜ್ಯಾಧ್ಯಕ್ಷರಾದರೆ, BJPಯ ರಾಜ್ಯಾಧ್ಯಕ್ಷರಿದ್ದು ಶ್ರುತಿಯವರು ಯಾವ ಸ್ಟೇಟ್ಮೆಂಟ್ ಮಾಡಿದಾಗ ಅವರದನ್ನು ನಿಲ್ಲಿಸ್ಬೋದಾಗಿತ್ತು, ಸ್ಟೇಜ್ನಲ್ಲೇ ಕೂತಿದ್ರು. ಅವರು ಸಹ ಹೆಣ್ಮಕ್ಳು ದಾರಿ ತಪ್ತಾ ಇದ್ದಾರೆ, ಮತ್ತು ಬಸ್ನಲ್ಲಿ ಫ್ರೀಯಾಗಿ ದೇವಸ್ಥಾನಕ್ಕೆ ಹೋಗೋದು ಬೇರೆ ಎಲ್ಲೋ ಹೋಗ್ತಾ ಇದ್ದಾರೆ, ಮಹಿಳೆಯರು ತಮ್ಮ ಜವಾಬ್ದಾರಿನ ಗ್ಯಾರಂಟಿ ತೊಗೊಂಡು ಮರ್ತಿದ್ದಾರೆ ಅನ್ನುವಂಥ ಸ್ಟೇಟ್ಮೆಂಟ್ಸು ಮಾಡಿದ್ದಾರೆ. ಸೊ ಇದೆಲ್ಲ ಸ್ಟೇಟ್ಮೆಂಟ್ಸ್ ನೋಡ್ತಾ ಇದ್ರೆ ಅದ್ರ ಜೊತೆಗೆ ಏನು ಈ ಒಂದು ವಿಡಿಯೋಸು ಎಲ್ಲ ಕಡೆ ಹರಿದಾಡ್ತಾ ಇದೆ, ಇದು ನಮ್ಗೆ ಬಹಳ ಬೇಸರವನ್ನು ತಂದಿದೆ. ನಮ್ಮನ್ನು ನಾವು ಯಾವ ಥರ ರಕ್ಷಣೆ ಮಾಡ್ಕೊಬೇಕು ಅನ್ನೋ ಒಂದು ಪ್ರಶ್ನೆ ಬರ್ತಾ ಇದೆ. ಹೆಣ್ಮಕ್ಳ ರಕ್ಷಣೆ ಯಾವ ಥರ ಆಗುತ್ತೆ? ಒಂದು ಕಡೆ ಈ ವಿಡಿಯೋಸು ಹರಿದು ಬಿಟ್ಟಿರೋದು, ಎರಡನೇ ವಿಚಾರ ಬಂದಿರೋ ಆ ಹೆಣ್ಮಕ್ಳ ಜೀವನದ ಬಗ್ಗೆ ಯಾರು ಯೋಚನೆ ಮಾಡ್ತಾ ಇದೆ, ಆ ಹೆಣ್ಮಕ್ಳ ಮಾಂಗಲ್ಯಗಳನ್ನ ಯಾರು ಕಸ್ಕೊಂಡಿದ್ದಾರೆ ಅಂತ ನಾವು ಇವತ್ತು ಪ್ರಶ್ನೆ ಮಾಡಬೇಕಾಗತ್ತೆ. ಆ ಹೆಣ್ಮಕ್ಳ ವಿಡಿಯೋಸು ಮತ್ತು ಫೋಟೋಸ್ ಎಲ್ಲ ಕಡೆ ಬರ್ತಾ ಇದೆ, ಸೋಷಿಯಲ್ ಮೀಡಿಯಾನಲ್ಲಿ ಎಲ್ಲ ಕಡೆನೂ ಬರ್ತಾ ಇದೆ. ಅವ್ರಿಗೆ ಯಾರು ಪ್ರೊಟೆಕ್ಷನ್ ಕೊಡ್ತಾರೆ, ಆ ವಿಕ್ಟಿಮ್ಸ್ಗೆ ಯಾರು ಪ್ರೊಟೆಕ್ಷನ್ ಕೊಡ್ತಾರೆ, ಅವರ ಆ ಸಂತ್ರಸ್ತರಿಗೆ ಯಾರು ಹೋಗಿ ಅವ್ರನ್ನ ಪ್ರೊಟೆಕ್ಟ್ ಮಾಡುವಂಥ, ಅವ್ರಿಗೆ ಸಾಂತ್ವನ ಹೇಳುವಂಥ ಕೆಲಸ ಮಾಡ್ತಾರೆ, ಯಾವ ಥರ ಇದನ್ನು ನಿಭಾಯಿಸಬೇಕು ಅನ್ನೋದು ಒಂದು ದೊಡ್ಡ ಒಂದು ಯೋಚನೆ ಆಗೋಗ್ಬಿಟ್ಟಿದೆ. ಪ್ರಜ್ವಲ್ ರೇವಣ್ಣನವರು ಒಂದು ಬಹಳ ಉನ್ನತ ಸ್ಥಾನದಲ್ಲಿರುವಂಥ ಒಂದು ಫ್ಯಾಮಿಲಿಯಿಂದ ಬಂದವರು. ಅವರ ಗ್ರ್ಯಾಂಡ್ ಫಾದರು ಈ ದೇಶದ ಪ್ರಧಾನಮಂತ್ರಿ ಆದಂಥವ್ರು. ಅವ್ರ ಕಂಡ್ರೆ ನಮ್ಗೆಲ್ಲರಿಗೂ ಸಹ ಗೌರವ ಇದೆ. ಮತ್ತು ಅವರ ಎಲ್ಲ ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ಹುದ್ದೆಗಳನ್ನ ಅನುಭವಿಸಿದವರು. ಕುಮಾರಸ್ವಾಮಿಯವರು 2 ಬಾರಿ ಮುಖ್ಯಮಂತ್ರಿ ಆದಂಥ ಎಲ್ಲ ಒಂದು ಕುಟುಂಬದಲ್ಲಿ ಎಲ್ಲ ಅಧಿಕಾರವನ್ನು ಒಂದು ತಳಮಟ್ಟದಿಂದ ಮೇಲ್ಮಟ್ಟದವರೆಗೂ ಎಲ್ಲ ಒಂದು ಅಧಿಕಾರದ ಅನುಭವಿಸುವಂಥ ಒಂದು ಕುಟುಂಬದ ವಿರುದ್ಧ ಅಂತ, ಅಥವಾ ಈ ಒಂದು ವ್ಯಕ್ತಿಯ ಒಂದು ಆಡಳಿತ ಏನಿತ್ತು, ಅಥವಾ ಈ ವ್ಯಕ್ತಿಗಳ ಒಂದು ಶಕ್ತಿ ಏನಿದೆ, ಆ ಶಕ್ತಿ ವಿರುದ್ಧ ಯಾವ ಥರ ಇವತ್ತು ಈ ಹೆಣ್ಮಕ್ಳು ಹೋರಾಡಬೇಕು ಅಂತ ನಮಗೊಂದು ತುಂಬ ಒಂದು ಆಲೋಚನೆ ಬರ್ತಾ ಇದೆ. ಯಾವ ರೀತಿ ಈ ಹೆಣ್ಮಕ್ಳನ್ನ ನಾವು ಕರೆದು ಅಥವಾ
ಅವ್ರನ್ನ ಪ್ರೊಟೆಕ್ಟ್ ಮಾಡಿ ಅವರ ಒಂದು ಸ್ಟೇಟ್ಮೆಂಟ್ಸ್ನ ತಗೊಳೋದಕ್ಕೆ ಎಷ್ಟು ಕಷ್ಟ ಆಗ್ತಾ ಇದೆ ಅಂತ ನನಗಿಂತ ಹೆಚ್ಚಾಗಿ ಮಾಧ್ಯಮದವ್ರಿಗೆ ಗೊತ್ತಾಗ್ತಾ ಇದೆ. ಎಷ್ಟು ಬೇಜವಾಬ್ದಾರಿಯಿಂದ ಇಷ್ಟೆಲ್ಲ ನಡೆದ್ರೂ ಸಹ ಪ್ರಜ್ವಲ್ ರೇವಣ್ಣನವರು ಜರ್ಮನಿಗೆ ಹೋಗುವಂತ ಕೆಲಸ ಆಗಿದೆ. ಏನು ಅವ್ರು ಏನು ತಲೆ ಕೆಡಿಸ್ಕೊಂಡಿಲ್ಲ, ಅವ್ರ ಪಾಡಿಗೆ ಅವ್ರು ಹೊರಟಿದ್ದಾರೆ. ಈ ಥರ ಇರಬೇಕಾದ್ರೆ ಮತ್ತೆ ಮಹಿಳೆಯರ ರಕ್ಷಣೆ ಯಾವ ಥರ ಆಗುತ್ತೆ? ಈ ಪ್ರಶ್ನೆಗಳನ್ನೆಲ್ಲ ನಾವು ಕೇಳಬೇಕಾಗತ್ತೆ. ಎಲ್ಲ ವಿಚಾರದಲ್ಲೂ ಸಹ ಪ್ರಧಾನಮಂತ್ರಿಗಳು ಮಾತಾಡ್ತಾರೆ. ಅವ್ರದ್ದೇ ಆದಂಥ NDA ಒಂದು ಪಾರ್ಟ್ನರ್ ಯಾರಿದ್ದಾರೆ, JDS ಅವರ ಒಂದು ಪಾರ್ಟ್ನರ್ ಆಗಿದೆ ಕಾಂಗ್ರೆಸ್ ಇದರಲ್ಲಿ, ಈ ಒಂದು ಎಲೆಕ್ಷನ್ನಲ್ಲಿ ಕರ್ನಾಟಕದಲ್ಲಿ. ಅವರು ಯಾಕೆ ಇದನ್ನ ಮಾತಾಡ್ತಲ್ಲ? ಇವತ್ತು ನಾವೆಲ್ಲ ಮೋದಿಯವ್ರನ್ನ ಪ್ರಶ್ನೆ ಮಾಡಬೇಕು. ಕರ್ನಾಟಕಕ್ಕೆ ಬರ್ತಾ ಇದ್ದಾರೆ, 2 ದಿನ ಕರ್ನಾಟಕದಲ್ಲಿ ಇರ್ತಾರೆ, 4-5 ಜಿಲ್ಲೆಗಳ ಒಂದು ಟ್ರಾವೆಲ್ ಮಾಡ್ತಾ ಇದ್ದಾರೆ. ಅವ್ರನ್ನ ಈ ಪ್ರಶ್ನೆ ಕೇಳಬೇಕಲ್ಲ, ಅವ್ರು ಇದ್ರ ಬಗ್ಗೆ ಮಾತಾಡ್ತಾರ? ಯಾವ್ದಾದ್ರು ಒಂದು ವಿಚಾರ ಬಗ್ಗೆ, ಇಂಥ ವಿಚಾರ ಬಗ್ಗೆ ಅವ್ರು ಮಾತಾಡ್ಬೇಕಲ್ಲ. ಯಾಕೆ ಪ್ರಜ್ವಲ್ ರೇವಣ್ಣ ವಿಚಾರದಲ್ಲಿ ಯಾಕೆ ಇದು ಮಾತಾಡ್ತಾ ಇಲ್ಲ? ವಿಡಿಯೋಗಳ ಬಗ್ಗೆ ಯಾಕೆ ಮಾತಾಡ್ತಾ ಇಲ್ಲ? ಶೋಭಕ್ಕನವರು ಪ್ರತಿಯೊಂದ್ಸಲಿನೂ ಎಲ್ಲಾ ವಿಚಾರಕ್ಕೂ ಬಂದು ಸ್ಟೇಟ್ಮೆಂಟ್ ಕೊಡ್ತಾರೆ. ಅವ್ರ ಸ್ಟೇಟ್ಮೆಂಟ್ ಇವತ್ತು ಎಲ್ಲಿದೆ? CT ರವಿ ಅವರು ನಮ್ಮೆಲ್ಲರಿಗೂ ನಮ್ಮ ಎಲ್ಲಾ ವಿಚಾರಗಳು ಅವರು ಬಂದು ಸ್ಟೇಟ್ಮೆಂಟ್ ಮಾಡ್ತಾರೆ. ಇವತ್ತು CT ರವಿ ಅವರು ಬಾಯಿ ಕಟ್ಕೊಂಡು ಕೂತಿದ್ದಾರೆ. ವಿಜಯೇಂದ್ರ ಅವರು ನಮಗೆ ನಾಲಾಯಕು ಇದು CM ನಾಲಾಯಕ ಮಂತ್ರಿಗಳು ಅಂತ ಬಂದು ಸ್ಟೇಟ್ಮೆಂಟ್ ಮಾಡಿದ್ರು. ಆದ್ರೆ ಇಂಥ ವಿಚಾರದಲ್ಲಿ ಅವ್ರು ಯಾಕೆ ಒಂದು ಅವರ ನಾಯಕತ್ವನ ಪ್ರದರ್ಶನ ಮಾಡ್ತಾ ಇಲ್ಲ? ಅವ್ರು ಯಾಕೆ ರೈಸಿಂಗ್ ಅಬೌವ್ ಪಾಲಿಟಿಕ್ಸ್ ಯಾಕೆ ಕಂಡೆಮ್ ಮಾಡಿಲ್ಲ? ಇದೆಲ್ಲ ವಿ ಶುಡ್ ರೈಸ್ ಅಬೌವ್ ಪಾಲಿಟಿಕ್ಸ್ ಅಲ್ವಾ? ಒಂದು ಪಾಲಿಟಿಕ್ಸ್ ಬಿಟ್ಟು ಮಾತಾಡೋಂಥ ವಿಚಾರ ಇದು. ಯಾಕೆ ಇವರೆಲ್ಲ ಮಾತಾಡ್ತಾ ಇಲ್ಲ? ಮುಖ್ಯವಾಗಿ ಯತ್ನಾಳ್ ಅವರು ಸ್ವಯಂ ಘೋಷಿತ ಅಪೋಸಿಷನ್ ಲೀಡರ್ ಅವ್ರು ಯಾಕೆ ಮಾತಾಡ್ತಾ ಇಲ್ಲ? ಅಶೋಕ್ ಅಣ್ಣನ್ ಅವ್ರು ಯಾಕೆ ಮಾತಾಡ್ತಾ ಇಲ್ಲ? ಈ ಪ್ರಶ್ನೆಗಳೆಲ್ಲ ನಮ್ಮ ಹೆಣ್ಮಕ್ಳಿಗೆ ಬರ್ತಾ ಇದೆ. ಎಲ್ಲಾ ವಿಚಾರದಲ್ಲೂ ನೀವು ಮಾತಾಡ್ತೀರಾ, ಎಲ್ಲಾ ವಿಚಾರದಲ್ಲೂ ನೀವು ಬಂದು ಟೀಕೆ ಟಿಪ್ಪಣಿ ಮಾಡ್ತೀರಾ. ಒಂದು ದೇವಸ್ಥಾನಕ್ಕೆ ಕುಂಕುಮ ಇಟ್ಕೊಂಡು ಹೋಗಿಲ್ಲ ಅಂದ್ರೆ ಹೇಳ್ತೀರಾ, ಒಂದು ಚಪ್ಪಲಿ ಹಾಕೊಂಡು ಎಲ್ಲೋ ಹೋದ್ರು ಅಂದ್ರೂ ಮಾತಾಡ್ತಾರೆ. ಹೆಣ್ಮಕ್ಳ ವಿಚಾರದಲ್ಲಿ ವೇರ್ ಆರ್ ಯು ರೈಸಿಂಗ್ ಅಬೌವ್ ಪಾಲಿಟಿಕ್ಸ್, ವೇರ್ ಆರ್ ಯು ರೈಸಿಂಗ್ ಅಬೌವ್ ಪೊಲಿಟಿಕಲ್ ಲೈನ್ಸ್? ನೀವೆಲ್ಲ ಅಧಿಕಾರದಲ್ಲಿದ್ದವರು, ಮಂತ್ರಿಗಳಾದವರು, ಮುಖ್ಯಮಂತ್ರಿಗಳಾದವರು, ಎಲ್ಲ ಹುದ್ದೆಗಳನ್ನ ಅನುಭವಿಸೋರು. ನಿಮ್ಗೆ ಗೊತ್ತಿದೆ, ಈ ರಾಜ್ಯದ ಪರಿಸ್ಥಿತಿ ಗೊತ್ತಿದೆ. ಈ ರಾಜ್ಯದಲ್ಲಿ ಆಗ್ತಾ ಇರುವಂತ ಒಂದು ಏನು ಈ ಒಂದು ವಿಡಿಯೋಸ್ನ ಒಂದು ರಿವರ್ ಫ್ಲೋ ಆಗ್ತಾ ಇರೋದನ್ನ ನೋಡ್ತಾ ಇದ್ರೆ ಇದ್ರ ಬಗ್ಗೆ ಯಾಕೆ ಯಾರು ಮಾತಾಡ್ತಾ ಇಲ್ಲ? ಅಟ್ಲೀಸ್ಟ್ ಬಂದು ಒಂದು ಸ್ಟೇಟ್ಮೆಂಟ್ ಮಾಡ್ಬೇಕಲ್ಲ. ಕುಮಾರಸ್ವಾಮಿ ಅವರು ಬಂದು ಒಂದು ಹಿ ಶುಡ್ ಅಪಾಲಜೈಸ್ ಫಾರ್ ವಾಟ್ ಹಸ್ ಹ್ಯಾಪೆಂಡ್. ಅವ್ರು ಚೀಫ್ ಮಿನಿಸ್ಟರ್ ಆದಂತವ್ರು, ಮುಖ್ಯಮಂತ್ರಿಗಳು, ಒಂದು ಮಾಜಿ ಮುಖ್ಯಮಂತ್ರಿಗಳ ಜವಾಬ್ದಾರಿ ಇಲ್ವಾ? ಪ್ರಧಾನಮಂತ್ರಿಗಳಿಗೆ ಇದಕ್ಕೆ ಅಪಾಲಜಿ ಮಾಡ್ಕೊಳ್ತಾರ? ಹೌದು ನಾವು ತಪ್ಪು ಮಾಡಿದ್ವಿ, JDS ಜೊತೆ ಅಲೈನ್ಸ್ ಮಾಡಿ ತಪ್ಪು ಮಾಡಿದ್ವಿ ಅಂತ ಹೇಳ್ತಾರ? ಹೆಣ್ಮಕ್ಳನ್ನ ಈ ತರ ಪೀಡಿಸುವಂತ ಒಂದು ಕರ್ಮಕಾಂಡ ಮಾಡುವಂತ ಪ್ರಜ್ವಲ್ ರೇವಣ್ಣ ಅವ್ರ ವಿರುದ್ಧ ಮಾತಾಡ್ತಾರ? ಈ ಪ್ರಶ್ನೆಗಳನ್ನ ದಯವಿಟ್ಟು ನೀವು ಮಾಧ್ಯಮದವರು ನಿಮ್ಮ ಮೂಲಕನೇ ಕೇಳ್ಬೇಕು. ಯಾಕಂದ್ರೆ ನಾವು ಪ್ರಶ್ನೆಗಳು ಕೇಳಿದ್ರೆ ಅವ್ರು ಉತ್ತರ ಕೊಡೋದಿಲ್ಲ. ನೀವು ಕೇಳ್ಬೇಕು ಈ ಪ್ರಶ್ನೆಗಳನ್ನ. ಬೇರೆ ಎಲ್ಲ ಪ್ರಶ್ನೆ ಬಿಟ್ಟು ದಯವಿಟ್ಟು ಯತ್ನಾಳ್ ಅವ್ರನ್ನ ಕೇಳಿ, CT ರವಿ ಅವ್ರನ್ನ ಕೇಳಿ, ಶೋಭಕ್ ಅವ್ರನ್ನ ಕೇಳಿ, ಅಶೋಕ್ ಅವ್ರನ್ನ ಕೇಳಿ, ಯಡಿಯೂರಪ್ಪನ ಮಗನಾದಂತ ವಿಜೇಂದ್ರನ ಕೇಳಿ, ಯಡಿಯೂರಪ್ಪನವ್ರನ್ನು ಕೇಳಿ, ಕುಮಾರಸ್ವಾಮಿನ ಕೇಳಿ. ಕುಮಾರಸ್ವಾಮಿ ಪ್ರತಿಯೊಂದಕ್ಕೂ ಹೇಳ್ತಾರೆ, ಪ್ರತಿಯೊಂದಕ್ಕೂ ಯಾವ್ದಾದ್ರು ಒಂದು ಟಕ್ಕರ್ ಕೊಡ್ತಾರೆ, ಏನಾದ್ರು ಒಂದು ಹೇಳ್ತಾರೆ. ಇದನ್ನ ಹೇಳಿ ಇದ್ರ ಬಗ್ಗೆ ಮಾತಾಡುವಂತ ಒಂದು ಮನಸ್ಥಿತಿ ಅವ್ರಿಗಿರ್ಬೇಕು. ಯು ಶುಡ್ ರೈಸ್ ಅಬೌವ್ ಪಾಲಿಟಿಕ್ಸ್ ವೆನ್ ಇಟ್ ಕಮ್ಸ್ ಟು ವಿಮೆನ್ ಇಶ್ಯೂಸ್. ಇದು ಸಿಂಪಲ್ ಇಶ್ಯೂ ಅಲ್ಲ. ನಿಮ್ಗೆಲ್ಲ ಒಂದು ಸಿಂಪಲ್ ಇಶ್ಯೂ ಆಗಿ ಕಾಣ್ಬೋದು. ಇದು ಬಹಳ ತುಂಬಾ ಒಂದು ಸೆನ್ಸಿಟಿವ್ ಇಶ್ಯೂ. ನಾವು ಪ್ರತಿದಿನ ನಮ್ಗೆ ಆ ಫೋಟೋಸ್ ನೋಡ್ತಾ ಇರ್ಬೇಕಾದ್ರೆ ಫೇಸ್ಬುಕ್ ನಲ್ಲಿ ಒಂದೇ ಅನ್ಸಿದ್ದು, ಈ ಹೆಣ್ಮಕ್ಳ ಜೀವನ ಏನಾಗುತ್ತೆ ನೆಕ್ಸ್ಟ್? ಈ ಹೆಣ್ಮಕ್ಳು ಎಲ್ಲ ಬೀದಿ ಪಾಲ್ ಮಾಡಿದಿರ, ಅವನ್ನೆಲ್ಲ ಬೀದಿಗೆ ತಗೊಂಡು ನಿಲ್ಸಿದಿರ. ಎಷ್ಟು ಜನ ಹೆಣ್ಮಕ್ಳ ಮಾಂಗಲ್ಯ ಕಸಿಯುವಂತ ಕೆಲಸ ಮಾಡಿದಾರ. ಇವತ್ತು ಕೇಳ್ಬೇಕು ಪ್ರಧಾನಮಂತ್ರಿ ಅವ್ರನ್ನ, ಯಾರು ಮಾಂಗಲ್ಯ ಕಸಿಯುವಂತ ಕೆಲಸ ಮಾಡಿರೋದು ಅಂತ ಹೇಳ್ಬಿಟ್ಟು. ಅವರು ಯಾರಾದ್ರೂ ಹೆಂಡತಿ ಆಗಿರ್ಬೇಕು, ಮಗಳಾಗಿರ್ಬೇಕು, ಸೊಸೆ ಆಗಿರ್ಬೇಕು, ಅವ್ರ ಜೀವನ ಏನಾಗುತ್ತೆ ಅಂತ ಒಂದು ಪ್ರಶ್ನೆನೂ ಬರ್ತಾ ಇಲ್ಲ ಅಂತ ಹೇಳಿದ್ರೆ ನಾವು ಯಾವ ತರ ಒಂದು ನಿಜವಾದ ಒಂದು ಸಿವಿಲ್ ಸೊಸೈಟಿ ಅಂತ ಯೋಚನೆ ಮಾಡ್ಬೇಕಾಗುತ್ತೆ. ದಯವಿಟ್ಟು ಒಂದೇ ರಿಕ್ವೆಸ್ಟ್ ನಮ್ಮಲ್ಲಿ, ದಯವಿಟ್ಟು ನೀವು ಪ್ರಶ್ನೆಗಳನ್ನ ಕೇಳಿ BJP ಅವ್ರಿಗೆ. ಈ ವಿಚಾರದಲ್ಲಿ ನೇರವಾದಂತ ಪ್ರಶ್ನೆಗಳು ಕೇಳುವಂತ ಜವಾಬ್ದಾರಿ ನಮಗೂ ಇದೆ, ನಿಮಗೂ ಸಹ ಇದೆ. ಈಗಾಗಲೇ ನಮ್ಮ ಮುಖ್ಯಮಂತ್ರಿಗಳು ನಮ್ಮ ಮಹಿಳಾ ಆಯೋಗದ ಅಧ್ಯಕ್ಷರಾದಂತ ಡಾಕ್ಟರ್ ನಾಗಲಕ್ಷ್ಮಿ ಚೌಧರಿ ಅವರು ಹೇಳ್ದಂಗೆ ಒಂದು SIT ಒಂದು ರಚಿಸಿದ್ದಾರೆ. ಅವ್ರಿಗೆ ಈ ಒಂದು ಇನ್ವೆಸ್ಟಿಗೇಷನ್ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಅದನ್ನ ನಾವು ಸ್ವಾಗತಿಸ್ತೀವಿ. ಆಸ್ ವಿಮೆನ್ ಲೀಡರ್ಸ್ ಅದನ್ನ ಸ್ವಾಗತಿಸ್ತೀವಿ. ಸಾಮಾನ್ಯ ಮಹಿಳೆಯರಾಗಿ ನಾವು ಅದನ್ನ ಸ್ವಾಗತಿಸ್ತೀವಿ. ಅಂಡ್ ಅದ್ರ ಜೊತೆಗೆ ನಾವು ಇದನ್ನ ಕೋರ್ಟ್ ಮಾನಿಟರ್ ಮಾಡಲಿ ಅಂತಲೂ ಸಹ ಒಂದು ರಿಕ್ವೆಸ್ಟ್ ನಾವು ಮುಖ್ಯಮಂತ್ರಿಯವರ ಹತ್ರ ಮಾಡ್ಕೊಳಕ್ಕೆ ಬಯಸ್ತೀವಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.